ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ಇರೋಂಥವ್ರಿಗೆ ರಾಜ್ಯ ಸರ್ಕಾರ ಆಗಾಗ ಹೊಸ ಮಾಹಿತಿಗಳನ್ನ ಕೊಡ್ತಾನೆ ಇರುತ್ತೆ, ಹೊಸ ಭರ್ಜರಿ ಗುಡ್ ನ್ಯೂಸ್ಗಳನ್ನ ಕೂಡ ಕೊಡ್ತಾ ಇರುತ್ತೆ. ಈಗ ಯುಗಾದಿ ಹಬ್ಬಕ್ಕೆ APL ಕಾರ್ಡ್ ಆಗಿರಬಹುದು, BPL ರೇಷನ್ ಕಾರ್ಡ್ ಆಗಿರಬಹುದು, ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದೆ. ಹೌದು, ರೇಷನ್ ಕಾರ್ಡ್ ಇರೋಂಥವ್ರು ನಿಮ್ಮದು APL ಆಗಿರಲಿ, BPL ಆಗಿರಲಿ, ಅಂತ್ಯೋದಯ ಕಾರ್ಡ್ ಆಗಿರಬಹುದು, ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಅದೇನು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಕಾಂಗ್ರೆಸ್ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿದೆ. ಈ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ DBT ಮುಖಾಂತರ ಪ್ರತಿ ತಿಂಗಳು ಕೂಡ 170 ರೂಪಾಯಿ ಅಂತೆ ಹಣ ಹಾಕ್ತಾ ಇದ್ರು. ಇತ್ತೀಚೆಗೆ ಅದನ್ನ ಸ್ಟಾಪ್ ಮಾಡಿ ಫೆಬ್ರವರಿ ತಿಂಗಳಿಂದ ನಾವು ಅಕ್ಕಿ ಹಣ ಏನು ಕೊಡ್ತಾ ಇದೀವೋ ಅದನ್ನ ಕೊಡೋದಿಲ್ಲ. ಅದ್ರ ಬದಲಾಗಿ ನಾವು ಒಬ್ಬ ವ್ಯಕ್ತಿಗೆ ಹೇಗೆ 10 kg ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಎಲೆಕ್ಷನ್ಗಿಂತ ಮುಂಚೆ, ಅದೇ ರೀತಿ ಒಬ್ಬ ವ್ಯಕ್ತಿಗೆ ನಾವು 10 kg ಅಕ್ಕಿನ ಕೊಡ್ತೀವಿ. ಫೆಬ್ರವರಿ ತಿಂಗಳಿಂದನೇ ಇದು ಜಾರಿಗೆ ಬರುತ್ತೆ ಅಂತ ಹೇಳಿದ್ರು. ಆಲ್ರೆಡಿ ಫೆಬ್ರವರಿ ತಿಂಗಳು ಅಕ್ಕಿ ಎಲ್ಲ ತಗೊಂಡ್ಬಿಟ್ಟಿದ್ದು. ನೆಕ್ಸ್ಟ್ ನಿಮಗೆ ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿದು 5 kg ಜೊತೆಗೆ ಮಾರ್ಚ್ ತಿಂಗಳದು 10 kg ಸೇರಿಸಿ ಒಟ್ಟು 15 kg ಕೊಡ್ತೀವಿ ಅಂತ ಹೇಳಿದ್ರು. ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಅಲ್ವಾ. ಸೊ ಈ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಶುಭ ಸುದ್ದಿಯನ್ನು ನೀಡಿದೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಮಾರ್ಚ್ ತಿಂಗಳ ಫಲಾನುಭವಿಗಳಿಗೆ ಒಂದು ಬಂಪರ್ ಕೊಡುಗೆ ಕೂಡ ಸಿಕ್ಕಿದೆ. ಏನಪ್ಪಾ ಅಂದರೆ, ಈಗ ಬಾಕಿ ಉಳಿದಿದ್ದಂಥ 15 kg ಅಕ್ಕಿ ಈಗ ಈ ತಿಂಗಳು ಮಾರ್ಚ್ ತಿಂಗಳದು ರೇಷನ್ ತಗೊಳಕ್ಕೆ ಹೋಗಿರ್ತೀರಾ. ಇವತ್ತು ಡೇಟ್ ಬಂದು ಮಾರ್ಚ್ 21ನೇ ತಾರೀಕುವರೆಗೂ ಆಗಿದೆ. ಆಲ್ರೆಡಿ ನೀವು ರೇಷನ್ ತಗೊಳ್ಳೋದಕ್ಕೆಲ್ಲ ಹೋಗಿರ್ತೀರಾ ರೇಷನ್ ಅಂಗಡಿ ಹತ್ರ ನಿಮಗೆ. ಸೊ ಏನು ಮಾಡಿರ್ತಾರೆ ಅವರು ಅಂದರೆ, 10 kg ಅಕ್ಕಿ 1 ತಿಂಗಳದ ಅಕ್ಕಿ ಕೊಟ್ಟಿರ್ತಾರೆ. ಫೆಬ್ರವರಿ ತಿಂಗಳದ್ದು ನಮ್ಗೆ ಇನ್ನೂ ಬಂದಿಲ್ಲ, ಸ್ಟಾಕ್ ಇಲ್ಲ, ಅವ್ರು ಬಂದಮೇಲೆ ನಾವೇ ಕಾಲ್ ಮಾಡಿ ನಿಮಗೆ ಕರಿತೀವಿ ಅಂತ ಕೂಡ ಹೇಳಿರ್ತಾರಲ್ವಾ. ರೇಷನ್ ಯಾರಿಗೆ 15 kg ಅಕ್ಕಿ ಸಿಕ್ಕಿರಲ್ವೋ ಅಂಥವ್ರೆಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನೇ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ನಿಮ್ಮ ಮನೇಲಿ 10 ಜನ ಇದ್ರೆ ನಿಮಗೆ 150 kg ಅಕ್ಕಿ ಖಂಡಿತವಾಗ್ಲೂ ಸಿಗುತ್ತಂತೆ. ಏನಂದರೆ, ಇವಾಗ ಬಾಕಿ ಉಳಿದಿರುವಂತಹ 5 kg ಜೊತೆಗೆ ಮಾರ್ಚ್ ತಿಂಗಳದ್ದು ಇನ್ನೂ ರೇಷನ್ ತಗೊಳಕ್ಕೆ ಹೋಗಿಲ್ಲ ಅಂದರೆ 10 kg ಅಕ್ಕಿ ಸೇರಿ ಒಟ್ಟು 15 kg ಅಕ್ಕಿಯನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಫೆಬ್ರವರಿ ತಿಂಗಳದ್ದು 5 kg ಬಾಕಿ ಇದೆ ಅಲ್ವಾ, ಅದು ಮತ್ತು ಮಾರ್ಚ್ ತಿಂಗಳದ್ದು 10 kg ಅಕ್ಕಿ ಒಟ್ಟು ಸೇರಿ ನಿಮಗೆ 15 kg ಅಕ್ಕಿ ಸಿಗುತ್ತೆ. ಅಂತ್ಯೋದಯ ಕಾರ್ಡ್ ಇದ್ದವರಿಗೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೂ ಪರವಾಗಿಲ್ಲ, 35 kg ಅಕ್ಕಿ ಸಿಗುತ್ತೆ. ಅಂಥವರಿಗೆ APL ರೇಷನ್ ಕಾರ್ಡ್ ಆಗಿರಲಿ, BPL ರೇಷನ್ ಕಾರ್ಡ್ ಆಗಿರಲಿ, ಅವ್ರಿಗೆ ಅಕ್ಕಿ ಯಾವ ರೀತಿ ಕೊಡ್ತಾ ಇದ್ರು ಅದೇ ರೀತಿಯಾಗಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಏಪ್ರಿಲ್ನಿಂದ 4 ಸದಸ್ಯರಿರೋ ಪ್ರತಿ ಮನೆಗೆ 40 kg ಅಕ್ಕಿ ಹೋಗುತ್ತೆ. ನಿಮಗೆ ಮಾರ್ಚ್ ತಿಂಗಳಲ್ಲಿ ಈ ತಿಂಗಳು ಮಾತ್ರ ನಿಮಗೆ 15 kg ಕೊಟ್ಕೊಂಡು ಹೋಗ್ತಾರೆ. ಮುಂದಿನ ತಿಂಗಳಿಂದ ನಿಮಗೆ 10 kg ಕೊಡ್ತಾರೆ. ಒಬ್ಬರು ಮನೆಯಲ್ಲಿ 4 ಜನ ಇದ್ದರೆ 40 kg, ಇಬ್ಬರು ಇದ್ದರೆ 20 kg ಅಕ್ಕಿ ನಿಮಗೆ ಸಿಗುತ್ತೆ. ಕರ್ನಾಟಕದಲ್ಲಿ ಒಟ್ಟು 1,28,00,000 ರೇಷನ್ ಕಾರ್ಡ್ಗಳಿದ್ದಾವೆ. APL, BPL, ಅಂತ್ಯೋದಯ ರೇಷನ್ ಕಾರ್ಡ್ ಎಲ್ಲಾನು ಸೇರಿ ಪ್ರತಿ ತಿಂಗಳು ಕೂಡ 4,21,00,000 ಜನ ಅನ್ನಭಾಗ್ಯ ಯೋಜನೆಯ ಲಾಭವನ್ನು ಪಡ್ಕೊತಾ ಇದ್ದಾರೆ. ಅಂದರೆ ಅವರು ಡಿಪೋಲಿ ಅಕ್ಕಿನ ಖರೀದಿ ಮಾಡ್ತಿದ್ದಾರೆ. ಈ ಯೋಜನೆ ಲಾಭ ಅವರೆಲ್ಲರಿಗೂ ಕೂಡ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಏನಪ್ಪ ಅಂದರೆ, ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಅಷ್ಟರಲ್ಲಿ ಎಲ್ರಿಗೂ ಕೂಡ ಪೆಂಡಿಂಗ್ ಇರುವಂತಹ ಅಕ್ಕಿನ ಕೊಟ್ಬಿಟ್ರೆ ಅವ್ರಿಗೆ ಹಬ್ಬಕ್ಕೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ CM ಸಿದ್ದರಾಮಯ್ಯ ಅವರು ಮತ್ತು KH ಮುನಿಯಪ್ಪ ಅವರು ಯುಗಾದಿ ಹಬ್ಬದಷ್ಟರಲ್ಲಿ ಪೆಂಡಿಂಗ್ ಇರೋ ಅಕ್ಕಿ ಎಲ್ಲಾನ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಪೆಂಡಿಂಗ್ ಇರೋಂಥ ಜನವರಿ ತಿಂಗಳು ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ನಮಗೂ ಕೂಡ ರೀಸೆಂಟಾಗಿ ಅಮೌಂಟ್ ಬಂದಿದೆ. ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿದ್ದು ಆದಷ್ಟು ಬೇಗ ನಿಮಗೆ ಖಾತೆಗಳಿಗೆ ಬಂದು ತಲುಪುತ್ತೆ. ಅನ್ನಭಾಗ್ಯದ್ದು ಜನವರಿ ತಿಂಗಳದು ಬಂದರೆ ಇನ್ಯಾವುದು ಕೂಡ ಪೆಂಡಿಂಗ್ ಇರೋಲ್ಲ. ಎಲ್ಲ ತಿಂಗಳದು ಅನ್ನಭಾಗ್ಯ ಯೋಜನೆಯ ಹಣ ಕ್ಲಿಯರ್ ಆಗುತ್ತೆ. ಮುಂದೆ ನಿಮಗೆ ಅಕ್ಕಿ ತೊಗೊಂಡು ಕೊಡೋದಕ್ಕೆ ಸಹಾಯ ಆಗುತ್ತೆ. ಪ್ರತಿ ತಿಂಗಳು ಒಬ್ಬ ವ್ಯಕ್ತಿಗೆ 34 ರೂಪಾಯಿ ಅಂತೆ ಕೊಡ್ತಾ ಇದ್ರು. ಕೇಂದ್ರ ಸರ್ಕಾರದಿಂದ 22 ರೂಪಾಯಿಗೆ ಅಕ್ಕಿನ ಖರೀದಿ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಪ್ರತಿ ತಿಂಗಳು ಕೂಡ ಸ್ವಲ್ಪ ಹಣ ಉಳಿತಾಯ ಆಗುತ್ತೆ, ತುಂಬ ಹಣ ಉಳಿತಾಯ ಆಗುತ್ತೆ. ಈ ಕಡೆ ಜನವರಿ ತಿಂಗಳದು ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದಾರೆ. ಒಟ್ಟಿನಲ್ಲಿ ಯಾರಿಗಾದರೂ ನವೆಂಬರು, ಡಿಸೆಂಬರು, ಜನವರಿ ತಿಂಗಳದು ಅಮೌಂಟ್ ಪೆಂಡಿಂಗ್ ಇತ್ತು ಅಂದರೆ ಅದು ಕೂಡ ಒಟ್ಟಿಗೆ ಜಮಾ ಆಗ್ತಾ ಇದೆ. ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ನೇ ಕೊಟ್ಟಿದ್ದಾರೆ KH ಮುನಿಯಪ್ಪ ಅವರು. ಒಟ್ಟಾರೆಯಾಗಿ ನಿಮಗೆ ಒಂದು ಕಡೆ ಅಕ್ಕಿ ಯೋಜನೆಯದು 15 kg ಅಕ್ಕಿ ಕೊಡ್ತಾರೆ ಯುಗಾದಿ ಹಬ್ಬದಷ್ಟರಲ್ಲಿ. ಅದರೊಳಗಡೆನೇ ಕೂಡ ನಿಮಗೆ ಅನ್ನಭಾಗ್ಯ ಜನವರಿ ತಿಂಗಳು ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ. 2 ಭರ್ಜರಿ ಗುಡ್ ನ್ಯೂಸ್ಗಳನ್ನ ಕೊಟ್ಟಿದ್ದಾರೆ. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೊತೀನಿ. ಯಾರಿಗಾದ್ರೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಮಗೂ ಕೂಡ ರಿಸೀವ್ ಆಗಿದೆ ಅಂತ. ನಮಗೆ ಬಂದು ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳು ಹಣ ಈಗಾಗಲೇ ನಮ್ಮ ಖಾತೆಗಳಿಗೆ ಬಂದು 2 ದಿನ ಆಗಿದೆ. ಹಾಗೆ ನಿಮಗೂ ಬಂದಿರಬಹುದು ಅನ್ಕೊತೀನಿ. ಬಂದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.